ಶರಣರು ಏನ್ ಹೇಳ್ತಾರಂದ್ರೆ, ಈ ಶರೀರವನ್ನ ಕೆಡಿಸಬಾರದು. ಕೂಡಲ ಸಂಗಮ ದೇವರನ್ನು ಒಲಿಸ ಬಂದ ಪ್ರಸಾದ ಕಾಯವನ್ನು ಕೆಡಿಸಲಾಗದು. ಈ ಶರೀರಕ್ಕೆ ದೇವಸ್ಥಾನ ಅಂತ ಹೇಳ್ತಾರೆ, ಈ ಶರೀರಕ್ಕೆ ಪ್ರಸಾದ ಅಂತ ಹೇಳ್ತಾರೆ. ಈ ಶರೀರವನ್ನೇ ಕೈಲಾಸ ಅಂತ ಹೇಳ್ತಾರೆ. ಎನ್ನ ಕಾಯವೇ ಕೈಲಾಸ ಕಾಣಿರು ಅಂತ ಹೇಳ್ತಾರೆ. ಹಂಗಾಗಿ ಈ ಶರೀರಕ್ಕೆ ನಾವೇನ್ ಹಾಕಬಾರ್ದಂದ್ರೆ ಬೀಡಿ, ಸಿಗರೇಟು, ತಂಬಾಕು, ಗುಟ್ಕ ಇಂಥ ಕೆಟ್ಟ ಹೊಲಸು ಪದಾರ್ಥಗಳನ್ನು ಹಾಕಬಾರ್ದು. ಇದು ಡಸ್ಟ್ಬಿನ್ ಅಲ್ಲ, ಇದು ಶರೀರ. ಇದು ಪರಮಾತ್ಮನ ಒಂದು ಆಲಯ ಆಗ್ಬೇಕಿದು. ಅದರ ಜೊತೆಗೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡಿ, ನೀವು ಹೊರಗಡೆ ಹೋದ್ರೆ ಸಾಕು, ಎಷ್ಟು ಫಾಸ್ಟ್ ಫುಡ್, ಎಷ್ಟು ಜಂಕ್ ಫುಡ್, ಅದರಲ್ಲಿ ಹೆವಿ ಪ್ರಿಸರ್ವೇಟಿವ್ ಇರ್ತವೆ. ಮತ್ತು ಅದರಲ್ಲಿ ತುಂಬಾ ಜಾಸ್ತಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ಟೇಸ್ಟಿಂಗ್ ಪೌಡರ್ಗಳನ್ನ ಆ್ಯಡ್ ಮಾಡಿರ್ತಾರೆ. ಅದು ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಬರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಆಗ್ತಾ ಇದೆ. ಮೊನ್ನೆ ಕಿದ್ವಾಯಿ ಆಸ್ಪತ್ರೆ, ಕರ್ನಾಟಕದ ಪ್ರತಿಷ್ಠಿತ ಕ್ಯಾನ್ಸರ್ ಆಸ್ಪತ್ರೆ ಒಂದು ವರದಿ ಮಾಡಿದೆ. 4 ವರ್ಷದಲ್ಲಿ 3 ಲಕ್ಷ ಜನರಿಗೆ ಕ್ಯಾನ್ಸರ್ ಬಂದಿದೆ. 3 ಲಕ್ಷ ಜನರಿಗೆ. ಒಂದು ಸರಿ ಕ್ಯಾನ್ಸರ್ ಬಂದ್ರೆ ಮನುಷ್ಯ ಬದುಕೋದಿಲ್ಲ. ನೀವು ಆಯುರ್ವೇದನಾದ್ರೂ ತಗೊಳ್ಳಿ, ಹೋಮಿಯೋಪತಿನಾದ್ರೂ ತಗೊಳ್ಳಿ, ಯಾವುದೇ ಚಿಕಿತ್ಸೆ ತಗೊಳ್ಳಿ, ಕ್ಯಾನ್ಸರ್ಗೆ ಇದುವರೆಗೆ ಔಷಧಿ ಯಾರು ಕಂಡು ಹಿಡಿದಿಲ್ಲ. ಕ್ಯಾನ್ಸರ್ ವಾಸಿ ಆಗೋದಿಲ್ಲ. ಯಾವ್ದಾದ್ರು ಒಂದು ಔಷಧಿ ಆಯುರ್ವೇದದಲ್ಲಿ ನ್ಯಾಚುರಲ್ ಆಗಿ ಏನೋ ಹೊಂದ್ಕೊಂಡ್ರೆ 1-5 ವರ್ಷ ಅವ್ನು ಚೆನ್ನಾಗಿ ಬದುಕ್ಬೋದು ಅಷ್ಟೇ. ಆ ರೋಗ ಇರುತ್ತೆ, ಆ ರೋಗ ಹೋಗೋದಿಲ್ಲ.